ಹಲ್ಲೆಲೂಯಾ. ಇವತ್ತು ನಾವು ದೇವರ ವಾಕ್ಯದಲ್ಲಿ ಕೇಳಲಿಕ್ಕಿರುವ ಅಂಶವೇನೆಂದರೆ ಬಿಡಿಸಬಲ್ಲವನು. ಹಲ್ಲೆಲೂಯಾ. ನಮಗೆ ಅನೇಕರಿಗೆ ಬಿಡುಗಡೆ ಬೇಕಾಗಿದೆ. ನಾವು ಬಿಡುಗಡೆ ಬೇಕೆಂಬುದಾಗಿ ನಮ್ಮ ಜೀವಿತದಲ್ಲಿ ಊರಿಂದ ಊರಿಗೆ, ಸಭೆಯಿಂದ ಸಭೆಗೆ, ಅಥವಾ ಎಲ್ಲೆಲ್ಲಿ ಕೂಟಗಳು, ಅಥವಾ ಇಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಬಿಡುಗಡೆಗಾಗಿ ಓಡುವರು ಉಂಟು. ಹಲ್ಲೆಲೂಯಾ. ವಾರಕ್ಕೆ ಒಂದೊಂದು ಸಭೆಗಳಿಗೆ ಹೋಗುವ ವಿಶ್ವಾಸಿಗಳು ಉಂಟು. ಹಲ್ಲೆಲೂಯಾ. ಆದರೆ ಎಲ್ಲ ಕಡೆಗೆ ಹೋದರೂ ಅದೇ ತಿರುಗಿ ಬರುವಾಗ ಹೋದಾಗ ಇರುವಂಥ ಸಂತೋಷ ತಿರುಗಿ ಬಂದಾಗ ಇರ್ತದಾ? ಇರಲ್ಲ. ಹೋಗುವಾಗ ಭಾಳ ಖುಷಿಯಾಗಿ ಎಲ್ಲ ಲಗೇಜ್ಗಳನ್ನು ಪ್ಯಾಕ್ ಮಾಡಿಕೊಂಡು ಬಿಡುಗಡೆಗಾಗಿ ಹೋಗುವಾಗ ಭಾಳ ಕುತೂಹಲ ಉತ್ಸಾಹದಿಂದ ಹೋಗ್ತೀವಿ. ಆದರೆ ಮುಕ್ತಾಯಗೊಂಡಾಗೆ ಹೇಗೆ ಆ ಕೂಟಗಳು ಮುಕ್ತಾಯವಾಗ್ತಿದೆಯೋ ಅದೇ ರೀತಿಯಲ್ಲಿ ಹಿಂತಿರುಗಿ ಬರುವಾಗ ನಮ್ಮ ಸೋಲುವಿಕೆಯು ಅಷ್ಟೇ ಇದೇ ಆಗಿರುತ್ತದೆ. ಹಲ್ಲೆಲೂಯಾ. ಈ ತಿಂಗಳು ಪ್ಲ್ಯಾನ್ ಮಾಡಿರ್ತೀವಿ, ಹೋಗಿರ್ತೀವಿ, ಇನ್ನೊಂದು 6 ತಿಂಗಳ ತನಕ ಬೇರೆ ಎಲ್ಲಾದ್ರ ಕಡೆ ನೋಡಿದರೆ ಅಲ್ಲಿ ಹೋಗೋಣ. ಹಲ್ಲೆಲೂಯಾ. ಇವತ್ತು ಸಭೆಗಳು ತುಂಬಿ ತುಳುಕದೇ ಇರೋದಕ್ಕೆ ಕಾರಣ ಏನು ಗೊತ್ತಾ? ನಾನು ಮತ್ತು ನೀವೇ. ಏಕೆ ಗೊತ್ತಾ? ಕ್ರಮಬದ್ಧವಾಗಿ ನಾವು ಆಲಯಕ್ಕೆ ಬರ್ತಾ ಇದ್ದರೆ ಸೇವಕರು ಕಷ್ಟಪಟ್ಟು ಅವರು ಜನರನ್ನು ಪೋಷಿಸುವುದಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅವರಿಗಾಗಿ ಮಾಡಬೇಕೆಂಬುದಾಗಿ ಬಯಸಿ ಉತ್ಸಾಹದಿಂದ ಅವರು ಇಳಿತಾರೆ. ಆದರೆ ನಾವೇನು ಮಾಡ್ತೀವಿ? ಒಂದು ವಾರ ಟಾಟಾ ಬೈ ಬೈ. ಹಲ್ಲೆಲೂಯಾ. ಇನ್ನೊಂದು ವಾರ ಈ ವಾರ ನೀನು ಹೋಗು, ಬರುವ ವಾರ ಅಕ್ಕ ಹೋಗಲಿ, ಇಲ್ಲಾಂದರೆ ತಂಗಿ ಹೋಗಲಿ, ಇಲ್ಲಾಂದರೆ ಈ ವಾರ ಅಮ್ಮ ಹೋಗಲಿ, ಬರುವ ವಾರ ಅಪ್ಪ ಹೋಗಲಿ. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ ಯೆಹೋಶುವನಿಗೆ, ನಾನು ನನ್ನ ಮನೆಯವರು ಕರ್ತನನ್ನೇ ಸೇವಿಸುವೆನು. ಹಲ್ಲೆಲೂಯಾ. ಸೇವಿಸುವುದಂದರೆ ಅವರು ಕುಟುಂಬವಾಗಿ ದೇವರನ್ನು ಆರಾಧನೆ ಮಾಡುತ್ತಿದ್ದರು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಇವತ್ತು ಬಿಡುಗಡೆ ಬೇಕು. ದಾನಿಯೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 17ನೇ ವಾಕ್ಯ. ಕರ್ತನು ನಮ್ಮನ್ನು ನಡೆಸುವವನು ಮಾತ್ರವಲ್ಲದೆ ತಪ್ಪಿಸಿ ಬಿಡುಗಡೆಗೊಳಿಸುವನು. ಕರ್ತನು ನಮ್ಮನ್ನು ನಡೆಸುವವನು ಮಾತ್ರವಲ್ಲದೆ ತಪ್ಪಿಸಿ ಆತನು ತಪ್ಪಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇದೇ ರೀತಿಯಲ್ಲಿ ಲೋಕದಲ್ಲಿ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಅವರ ನಂಬಿಕೆ ಮಾತ್ರವಲ್ಲದೆ ಸಾಕ್ಷಿಯಾಗಿ ಉಳಿದನು. ಹಲ್ಲೆಲೂಯಾ. ಅವರನ್ನು ದಾನಿಯೇಲನನ್ನು, ಶಾದ್ರಾಕ್, ಮೇಷಕ್, ಅಬೇದ್ನೆಗೋನು 3 ವ್ಯಕ್ತಿಗಳನ್ನು ದೇವರು ಅವರೊಂದಿಗೆ ಇದ್ದನೆಂಬುದಾಗಿ ತೋರಿಸಿಕೊಡುವುದಕ್ಕಾಗಿ ಆ ಜನರು ಆ ಅರಸನೇನು ಮಾಡ್ತಾರೆ? ಈ ವ್ಯಕ್ತಿಯನ್ನು ಬೆಂಕಿಯೊಳಗೆ ಹಾಕಿದರು. ಆದರೂ ಕಠೋರವಾದ 7 ಪಟ್ಟು ಉರಿಯುವಷ್ಟು ಬೆಂಕಿಯೊಳಗೆ ಹಾಕಿದರೂ ಕೂಡ ಅವರೇನು ಮಾಡಿದರು? ಸುಟ್ಟು ಹೋಗಲಿಲ್ಲ. ಹಲ್ಲೆಲೂಯಾ. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಅಡವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳಾದ ನಾವು ಬಿಡುಗಡೆಗಾಗಿ ಕೇಳಿಕೊಳ್ಳುವಾಗ ದೇವರನ್ನು ಬಿಡುಗಡೆಗೊಳಿಸುವಂತೆ ಕೇಳ್ತೀವಿ, ಆದರೆ ದೇವರ ಮಾರ್ಗವನ್ನು ಅನುಸರಿಸಲ್ಲ. ಆದರೆ ಈ ಶದ್ರಕ್, ಮೇಷಕು ದೇವರ ಮಾರ್ಗವನ್ನು ಅನುಸರಿಸಿದ್ದರಿಂದ ಅವರನ್ನು ಕಠಿಣವಾದ ಘೋರ ಪರಿಸ್ಥಿತಿಗೆ, ಒಬ್ಬ ವ್ಯಕ್ತಿ ಬೆಂಕಿ ಸಣ್ಣ ಪುಟ್ಟದಲ್ಲಿ ನಮಗೆ ತಾಗಿದಾಗಲೇ ನಾವು ತಡ್ಕೊಳ್ಳದೆ ಇರುವಾಗ ಆ ಮನುಷ್ಯನನ್ನೇ ಬೆಂಕಿಯೊಳಗೆ ಹಾಕಿದಾಗ ಶಾದ್ರಾಕ್, ಮೇಷಕನ್ನು ಅವರ ನಂಬಿಕೆಯಿಂದ ಇದ್ದರು, ಕರ್ತನಿಗೆ ಭಯಭಕ್ತಿಯೊಳಗಾಗಿ ನಡೆದ ಯವನಸ್ಥರು ಅವರನ್ನು ಬೆಂಕಿಯೊಳಗೆ ಹಾಕಿದಾಗ ಅವರು ನಂಬಿಕೆಯುಳ್ಳ ದೇವರಿಗೆ ಸಾಕ್ಷಿಯುಳ್ಳವರಾಗಿದ್ದರು. ಹಲ್ಲೆಲೂಯಾ. ಇವತ್ತು ಬಿಡುಗಡೆ ಬೇಕಂತೇಳಿ ನಾನಾ ಕಡೆಗೆ ಓಡಾಡ್ತೀವಿ, ಆದರೆ ನಾವೇನು ಮಾಡ್ತೀವಿ? ಜನರ ಮುಂದೆ ನಮ್ಮ ಸಾಕ್ಷಿಗಳನ್ನು ಕೆಡಿಸಿಕೊಳ್ಳುತ್ತೀವಿ. ಹಲ್ಲೆಲೂಯಾ. ಒಂದು ಕಡೆ ರಾಜನ ಕೋಪ, ಇನ್ನೊಂದು ಕಡೆ ಅಗ್ನಿ.
ಒಂದು ಕಡೆ ಏನಿತ್ತು ಅವರಿಗೆ? ರಾಜನ ಕೋಪ, ಇನ್ನೊಂದು ಕಡೆ ಅಗ್ನಿ. ಯಾಕೆ ರಾಜನಿಗೆ ಕೋಪ? ಜೀವ ಸ್ವರೂಪನಾದ ದೇವರನ್ನು ಆರಾಧನೆ ಮಾಡಿದ್ದರಿಂದ. ಹಲ್ಲೆಲೂಯಾ. ಆದರೆ ಆ ಜೀವ ಸ್ವರೂಪನಾದ ದೇವರೇ ಜ್ವಾಲೆಯಿಂದ ತಪ್ಪಿಸಿದನು. ಹಲ್ಲೆಲೂಯಾ. ಇವತ್ತು ನಮ್ಮನ್ನು ನಮ್ಮ ಪರಿಸ್ಥಿತಿ ಒಳಗಿಂದ ಬಿಡಿಸಲಿಕ್ಕೆ ಬಲ್ಲವನು ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಹಾಗಾದರೆ ಕರ್ತನು ನನ್ನನ್ನು ಮತ್ತು ನಿಮ್ಮನ್ನು ಬಿಡುಗಡೆ ನೀಡಬೇಕು. ಹಲ್ಲೆಲೂಯಾ. ಕರ್ತನು ನನಗೆ ಮತ್ತು ನಿಮಗೆ ಬಿಡುಗಡೆಯಾಗಬೇಕು. ಯಾವುದರಲ್ಲಿ ಎಲ್ಲ ಬಿಡುಗಡೆ ಬೇಕು ಹೇಳೋಣ. ಒಂದು, ಸಾಲದ ಸಮಸ್ಯೆಯಿಂದ ಬಿಡುಗಡೆ ಬೇಕು. ಎರಡನೇದು, ಅವಮಾನದಿಂದ ಬಿಡುಗಡೆ ಬೇಕು. ಕಠೋರವಾದ ಸ್ಥಿತಿಯಿಂದ ಬಿಡುಗಡೆ ಬೇಕು. ವ್ಯಾಪಾರದ ನಷ್ಟದಿಂದ ಬಿಡುಗಡೆ ಬೇಕು. ಕೆಲಸದಲ್ಲಿ ಸೋಲುವಿಕೆಯಿಂದ ಬಿಡುಗಡೆ ಬೇಕು. ಪಾಪದಿಂದ ಬಿಡುಗಡೆ ಬೇಕು. ಶಾಪದಿಂದ ಬಿಡುಗಡೆ ಬೇಕು. ದೇವರ ಮಕ್ಕಳಾದ ನಮಗೆ ಶಾರೀರಿಕ ಬಿಡುಗಡೆ ಬೇಕು, ಬೌದ್ಧಿಕ ಬಿಡುಗಡೆ ಬೇಕು, ಆರ್ಥಿಕ ಬಿಡುಗಡೆ ಬೇಕು. ಎಲ್ಲ ಬಿಡುಗಡೆಗಾಗಿ ಕರ್ತನ ಸಮ್ಮುಖದಲ್ಲಿ ಗೋಳಾಡಬೇಕು. ಹಲ್ಲೆಲೂಯಾ. ಬರೀ ದೇವರೇ ನನಗೆ ಬಿಡುಗಡೆ ಕೊಡು ಅಂತ ಹೇಳಿದ್ರೆ ಯಾವುದರಲ್ಲಿ ಬಿಡುಗಡೆ? ಯಾವ ಸ್ಥಿತಿಯಲ್ಲಿ ಬಿಡುಗಡೆ? ಅದು ನೀನು ಕೇಳ್ತಿದ್ದೀಯಾ? ಒಬ್ಬ ವ್ಯಕ್ತಿಗಾಗಿ ಪ್ರಾರ್ಥನೆ ಮಾಡುವಾಗ ನಾವು ಮಾಡ್ತೀವಿ, ದೇವರೇ ಆ ಮನುಷ್ಯನಿಗೆ ಬಿಡುಗಡೆ ಕೊಡು. ಯಾವುದರಲ್ಲಿ ಬಿಡುಗಡೆ? ದೇವರ ಮಕ್ಕಳು, ದೇವರ ವಾಕ್ಯವನ್ನು ಅನುಸರಿಸುವವರು ಸತ್ಯವೇದದಲ್ಲಿ ಸುಮ್ಮನೆ ಓದುವುದಲ್ಲ, ಅದರ ಬಿಡುಗಡೆಯನ್ನು ಅದರ ಪರಿಣಾಮಕಾರಿಯಾಗಿ ನೆನೆಸಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ಯೋಹಾನ 8:32 ಮೊದಲನೇ ಬಿಡುಗಡೆ. ಯೋಹಾನ 8:32. ಯಾರಾದರೂ ಹೋದ್ರಿ? ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಹಲ್ಲೆಲೂಯಾ. ಈ ಲೋಕದಲ್ಲಿ ಯಾವುದರಲ್ಲಾದರೂ ಯಾವ ವ್ಯಕ್ತಿಗೆ ಮೊದಲನೇದಾಗಿ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನೀವು ಬಯಸಿದರೆ ಆ ಮನುಷ್ಯನ ಸತ್ಯಕ್ಕಾಗಿ ಮೊದಲು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಇದೊಂದು ಶಾರೀರಿಕ, ಆರ್ಥಿಕ, ಆತ್ಮಿಕ. ಹಲ್ಲೆಲೂಯಾ. ಶಾರೀರಿಕ, ಆರ್ಥಿಕ, ಆತ್ಮಿಕ. ಶಾರೀರಿಕ ಅಂದರೆ ಶಾರೀರಿಕವಾಗಿ ನಾವು ಒಂದು ಪ್ರಯಾಸದಲ್ಲಿ ಸತ್ಯ ಇರಬೇಕು. ಎರಡನೇದು, ಆತ್ಮಿಕವಾಗಿ ದೇವರನ್ನು ಕೈಕೊಳ್ಳುವುದರಲ್ಲಿ, ದೇವರ ಮಾರ್ಗದಲ್ಲಿ ನಡೆಯುವುದರಲ್ಲಿ ಸತ್ಯ ಇರಬೇಕು. ಕಪಟವಾಗಿ ಆರಾಧನೆ ಮಾಡೋದು, ಕಪಟವಾಗಿ ವೇಷ ಹಾಕಿದ್ರು ಎಲ್ಲವೂ ಕಳಚುತ್ತದೆ. ಹಲ್ಲೆಲೂಯಾ. ದೇವ ಪ್ರಕಟಣೆ ಪುಸ್ತಕವನ್ನು ಮನೆಗೋಗಿ ಓದಿದರೆ, ಇಡೀ 22 ಅಧ್ಯಾಯಗಳನ್ನು ಓದಿದರೆ ರಾತ್ರಿ ನಿದ್ರೆ ಬರಲ್ಲ. ನಾನು ಹೇಳ್ತೀನಿ, ಭಯ ಏನಾಗ್ತದೆ, ಯಾವ ಗಳಿಗೆಯಲ್ಲಿ ಏನು ನಡೆಯುತ್ತದೆ, ಸಭೆಯ ಕುರಿತು ಏನು ನ್ಯಾಯ ತೀರ್ಪಿದೆ, ವೈಯಕ್ತಿಕವಾಗಿ ಏನು ನ್ಯಾಯ ತೀರ್ಪಿದೆ, ಏನು ಪ್ರತಿಫಲ ನಾವು ಕೊಂಡೊಯ್ಯುತ್ತೇವೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತಿದೆ, ಆರ್ಥಿಕದಲ್ಲಿ ಬಿಡುಗಡೆ, ಸತ್ಯದಲ್ಲಿ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಯಾವುದರಲ್ಲಿ? ಗಂಡನು ಹೆಂಡತಿಗೆ ಸತ್ಯವಾಗಿ ಇರಲಿಕ್ಕೆ ಪ್ರಯತ್ನ ಮಾಡಿರಿ. ಮಕ್ಕಳು ತಂದೆ ತಾಯಿಗಳಿಗೆ, ತಂದೆ ತಾಯಿಗಳು ಮಕ್ಕಳಿಗೆ ಸತ್ಯವಾಗಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಬಿಡುಗಡೆ ನಮ್ಮ ಜೀವಿತದಲ್ಲಿ ಬಂದರೆ ಆಟೋಮ್ಯಾಟಿಕ್ ಆಗಿ ಯಾವುದೇ ರೀತಿಯಲ್ಲಿ ನೀನು ಯಾವುದು ಹುಡುಕೊಂಡು ಹೋಗಬೇಕಾಗಿಲ್ಲ, ಇದ್ದ ಸ್ಥಳದಲ್ಲಿಯೇ ನಿನಗೆ ಬಿಡುಗಡೆ ಉಂಟಾಗುತ್ತದೆ. ಹಲ್ಲೆಲೂಯಾ. 2 ಕೊರಿಂಥಿಯ 3ನೇ ಅಧ್ಯಾಯ 17ನೇ ವಾಕ್ಯ. 2 Corinthians chapter 3:17. 3ನೇ ಅಧ್ಯಾಯ 17ನೇ ವಾಕ್ಯ. ಆ ಕರ್ತನು ದೇವರ ಆತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಹಲ್ಲೆಲೂಯಾ. ಮೊದಲನೇದು ಸತ್ಯದಲ್ಲಿ ಬಿಡುಗಡೆ. ಇನ್ನೊಂದು, ಸತ್ಯವನ್ನು ಅನುಸರಿಸಿದ ಕೂಡಲೇ ದೇವರಾತ್ಮನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನೆ. ಹಲ್ಲೆಲೂಯಾ. ಶತ್ರುವಾದರೂ ಪರವಾಗಿಲ್ಲ, ನಿನಗೆ ಶತ್ರುವಾಗಿದ್ದರೂ
ನಿನ್ನೊಳಗೆ ನಿನಗೇನಾದರೂ ಸಮಸ್ಯೆ ಬಂದರೆ ಆ ಶತ್ರುವನ್ನು ಇಟ್ಟುಕೊಂಡೇ ದೇವರು ನ್ಯಾಯವಾಗಿ ನಮ್ಮ ಪರವಾಗಿ ಮಾತನಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಎರಡನೇ ಬಿಡುಗಡೆ ಆತ್ಮದಲ್ಲಿ ಬಿಡುಗಡೆ. ಅದಕ್ಕಾಗಿ ಹೇಳಿದ್ದೀನಿ, ಶಾರೀರಿಕ ಬಿಡುಗಡೆ, ಆತ್ಮಿಕ ಬಿಡುಗಡೆ, ಭೌತಿಕ ಬಿಡುಗಡೆ, ಆರ್ಥಿಕ ಬಿಡುಗಡೆ, 5 ಬಿಡುಗಡೆ ಬೇಕು ಒಬ್ಬ ವ್ಯಕ್ತಿಗೆ. ಇವತ್ತು ಬಿಡುಗಡೆಗಾಗಿ ಗಂಟೆಗಟ್ಟಲೆ 24 ಗಂಟೆ ಉಪವಾಸ, 24 ಗಂಟೆ ಸತ್ಯವೇದ ಓದಿದೆಲ್ಲ ಏನು ನದಿಯಲ್ಲಿ ಉಣಿಸಿನ ತೊಳೆದಾಗೆ ಹೋಗ್ತಾನೇ ಇದೆ ಜೀವಿತದಲ್ಲಿ. ಕಣ್ಣು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡ್ತಾನೇ ಇರ್ತೀವಿ. ನಾವು ನೆನೆಸ್ತೀವಿ, ಅಪ್ಪ ಒಂದು ಬಿಡುಗಡೆ ಬೇಕಲ್ಲ. ಬಿಡುಗಡೆಗಾಗಿ ತಾನೇ ಅವರವರ ನಂಬಿಕೆಯ ಪರವಾಗಿ ಓಡುತ್ತಿದ್ದಾರೆ. ಆದರೆ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಅವರು ಯಾವುದರಲ್ಲಿ ಓದಿದ್ರು? ಎಲ್ಲದರಲ್ಲೂ ಸತ್ಯವಂತವರಾಗಿದ್ದರು. ಕರ್ತನನ್ನು ಆರಾಧಿಸೋದ್ರಲ್ಲಿ, ಕರ್ತನ ವಾಕ್ಯವನ್ನು ಕೈಕೊಳ್ಳೋದ್ರಲ್ಲಿ, ಆತನನ್ನು ಹಿಂಬಾಲಿಸೋದ್ರಲ್ಲಿ, ಎಲ್ಲದರಲ್ಲೂ ಸತ್ಯವಂತರಾಗಿದ್ದರು. ಹಲ್ಲೆಲೂಯಾ. ಅದಕ್ಕಾಗಿ ಎರಡನೇದು, ದೇವರ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಹಲ್ಲೆಲೂಯಾ. ಹಾಗಾದರೆ ಎರಡನೇದಾಗಿ ಬಿಡುಗಡೆ ಮಾಡಲಿಕ್ಕೆ ಯಾರು ಬರಬೇಕು? ದೇವರ ಆತ್ಮನು. ಹಲ್ಲೆಲೂಯಾ. ದೇವರ ಆತ್ಮನು ನಮ್ಮಲ್ಲಿ ಬರಬೇಕಾದ್ರೆ ಏನು ಮಾಡಬೇಕು? ನಾವು ದೇವರಿಗೆ ಅಧೀನರಾಗಬೇಕು. ಹಲ್ಲೆಲೂಯಾ. ನಾವು ದೇವರಿಗೆ ಅಧೀನರಾಗಬೇಕು. ಮೂರನೇ ಬಿಡುಗಡೆ 2 ಕೊರಿಂಥಿಯನ್ಸ್ ಚಾಪ್ಟರ್ 8-9, 8ನೇ ಅಧ್ಯಾಯ 9ನೇ ವಾಕ್ಯ. ಮೂರನೇ ಬಿಡುಗಡೆ. ಹಲ್ಲೆಲೂಯಾ. ಮೂರನೇ ಬಿಡುಗಡೆ ಬಡತನದಿಂದ ಬಿಡುಗಡೆ. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಕರ್ತನ ಆತ್ಮನು ಬಂದ ಕೂಡಲೇ ದೇವರ ಕುರಿತು ಜ್ಞಾನ ಬಂದಾಯಿತು. ತಾನು ಬಡತನದಲ್ಲಿ ಸೇರಿದಿರುವುದರಿಂದ ನೀವು ಐಶ್ವರ್ಯವಂತರಾಗಬೇಕು. ಹಲ್ಲೆಲೂಯಾ. ದೇವರ ಆತ್ಮನು ನನಗೋಸ್ಕರ ಬಡವನಾದನು. ಆತನು ಭಾಳ ಶ್ರೀಮಂತ ವ್ಯಕ್ತಿ. ಆತನು ಅದ್ಭುತದ ಸ್ವರೂಪನಾಗಿದ್ದನು, ಆಲೋಚನಾ ಕರ್ತನಾಗಿದ್ದನು, ನಿತ್ಯನಾದ ತಂದೆ, ಪರಾಕ್ರಮಿಯಾದ ದೇವರು. ಈ ಲೋಕದಲ್ಲಿ ಆತನಾಗೆ ಒಬ್ಬ ಜ್ಞಾನಿಯೂ ಇಲ್ಲ. ಆತನಿಗೆಲ್ಲ ಶಕ್ತಿ ಇತ್ತು. ಎಲ್ಲ ರೀತಿಯಲ್ಲಿ ಆತನು ಏನು ನೆನೆಸಿದ್ರು ಮಾಡ್ಬೋದಿತ್ತು. ಆದರೆ ಆತನಿಗೆಲ್ಲ ಶಕ್ತಿ ಇದ್ದರೂ ಆತನೇನು ಮಾಡಿದ್ರು? ತಂದೆಯ ಚಿತ್ತಕ್ಕೆ ಅಧೀನನಾಗಿದ್ದನು. ಹಲ್ಲೆಲೂಯಾ. ಅದೇ ಆತನು ನನಗೋಸ್ಕರ ಮತ್ತು ನಿಮಗೋಸ್ಕರ ಆತನು ಶಿಲುಬೆಯಲ್ಲಿ ಆ ಕ್ರೂಚಿಯ ಮರಣದಲ್ಲಿ ಆತನು ಶಿಕ್ಷಕನಾದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನನ್ನು ಮತ್ತು ನಿನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ, ನಾನು ಮತ್ತು ನೀನು ಐಶ್ವರ್ಯವಂತರಾಗಲಿಕ್ಕಾಗಿ, ನಾನು ಮತ್ತು ನೀನು ಈ ಲೋಕದ ಎಲ್ಲ ಆಸ್ತಿ ಐಶ್ವರ್ಯಕ್ಕೆ, ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ, ಕಾಲಿಡುವ ಜಾಗವು ಕರ್ತನಿಗೆ ಸ್ವಂತ ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದರೆ ಭೂಮಿ ಆಕಾಶವನ್ನು ಉಂಟು ಮಾಡಿ ಆತನು ಭೂಮಿಯಲ್ಲಿ ಇರಲಿಲ್ಲ, ತನ್ನ ಮಕ್ಕಳಿಗೆ ಇರಲಿಕ್ಕೆ ಬಿಟ್ಟರು. ತನ್ನ ಮಕ್ಕಳಿಗೆ ಇರಲಿಕ್ಕೆ ಪ್ರೀತಿಯಲ್ಲಿ, ನ್ಯಾಯದಲ್ಲಿ, ಸಂತೋಷದಲ್ಲಿ, ಸಮಾಧಾನದಲ್ಲಿ, ದಯೆಯಲ್ಲಿ, ಉಪಕಾರದಲ್ಲಿ, ನಂಬಿಕೆ, ಸಾಧುತ್ವ, ಎಲ್ಲ ಗುಣಾತಿಶಯಗಳಲ್ಲಿ ಇರ್ರಿ ಅಂತ ಬಿಟ್ಟು ಹೋದರು. ಹಲ್ಲೆಲೂಯಾ. ಅದಕ್ಕಾಗಿಯೇ ಮೂರನೇದ ಬಿಡುಗಡೆ ಬಡತನದಲ್ಲಿ ಬಿಡುಗಡೆ. ನಾವು ನೆನೆಸ್ತೀವಿ, ಏನಾದರೂ ಕೊರತೆ, ಆಹಾರದಲ್ಲಿ ಕೊರತೆ ಬಂದದ್ದು ಬಡತನ ಅಂತ ಹೇಳ್ತೀವಿ. ಆದರೆ ದೇವರು ನಮ್ಮನ್ನು ಬಡತನದಲ್ಲಿ ಬಿಡುಗಡೆ ಕೊಟ್ಟಿದ್ದಾನೆ. ಒಳ್ಳೆ ವಸ್ತ್ರ ಕೊಟ್ಟಿದ್ದಾರಾ, ಇರಲಿಕ್ಕೆ ಮನೆ ಕೊಟ್ಟಿದ್ದಾರಾ, ಎಷ್ಟೋ ಜನರಿಗೆ ಒಂದು ಹೊತ್ತು ಊಟ ಇಲ್ಲದೆ ನಡೆಸಿದ್ದಾರೆ. ದೇವರ ಮಕ್ಕಳೇ, ಕರ್ತನಲ್ಲಿ ಬಿಡುಗಡೆ ಕೇಳುವುದಾದರೆ, ದೇವರೇ ಶಾರೀರಿಕ ಪರಿಸ್ಥಿತಿಯಿಂದ ಬಿಡುಗಡೆ ಬೇಕು. ಹಲ್ಲೆಲೂಯಾ. ಶಾರೀರಿಕ ಪರಿಸ್ಥಿತಿ ಅಂದರೆ ಏನು? ನಾನು ನೀನು 8 ಗಂಟೆ 10 ಗಂಟೆ 12 ಗಂಟೆ ದುಡಿಯೋದು. ಈ ದುಡಿತಾ ಏನು ಸಾಯುವ ತನಕ ದುಡಿಲೇಬೇಕು. ಆದರೆ
ನಾನು ಮತ್ತು ನೀನು ದೇವರ ಮಾರ್ಗವನ್ನು ಬಿಟ್ಟು ದುಡಿಯಬಾರದು. ಹಲ್ಲೆಲೂಯಾ. ದೇವರ ಮಾರ್ಗವನ್ನು ದುಡಿಯುವುದರಲ್ಲಿಯೂ ದೇವರ ಮಾರ್ಗವನ್ನು ಅನುಸರಿಸಬೇಕು. ನಮ್ಮ ದುಡಿತದಲ್ಲಿಯೂ ಕರ್ತನಿಗೆ ಪ್ರಿಯವಾಗಿರಬೇಕು. ಹಲ್ಲೆಲೂಯಾ. ಏಕೆಂದರೆ ನಾನು ಮತ್ತು ನೀನು ಆರ್ಥಿಕದಲ್ಲಿ ಬಿಡುಗಡೆ ಹೊಂದುವುದಕ್ಕಾಗಿಯೇ ದೇವರು ನನ್ನನ್ನು ಮತ್ತು ನಿನ್ನನ್ನು ಕರೆದನು. ಹಲ್ಲೆಲೂಯಾ. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 17ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 8:17. ಮತ್ತಾಯ 8:17. ಅಲ್ಲಿ ಒಂದು ಬಿಡುಗಡೆ ಕುರಿತು ಹೇಳಿದ್ದಾನೆ. ಇದರಿಂದ ನಮ್ಮ ಬೇನೆಗಳನ್ನು ತಾವೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡು ಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯು ಹೇಳಿರುವ ಮಾತು ನೆರವೇರಿತು. ಹಲ್ಲೆಲೂಯಾ. ಇವತ್ತು ಮೂರನೇ ಬಿಡುಗಡೆ ಏನು? 4ನೇ ಬಿಡುಗಡೆ. ಇದು 4ನೇ ಬಿಡುಗಡೆ ಏನು? ಶಾರೀರಿಕ ಬೇನೆ. ಮುಟ್ಟಿದ್ರು, ಕೂತ್ರು, ನಿಂತರು ರೋಗ. ದೇವರು ನಮ್ಮನ್ನು ಅದೇ ಬಲಹೀನತೆಯಲ್ಲಿ ಇರಲಿ ಅಂತಲೇ ನಮ್ಮನ್ನು ಬಿಟ್ಟಿಲ್ಲ. 38 ವರ್ಷ ಕೊಳದ ಬಳಿಯಲ್ಲಿ ಒಬ್ಬ ವ್ಯಕ್ತಿ ಮಲಗಿದ್ದನು. ಆತನಿಗೆ ಯಾವುದೇ ರೀತಿಯಲ್ಲಿ ತಿಳುವಳಿಕೆ ಇಲ್ಲ. ಯಾರು ನನ್ನನ್ನು ಕೊಳದಲ್ಲಿ ಇಳಿಸ್ತಾರೆ ಅಂತೇಳಿ ಆತನು ಕೊರಗ್ತಾ ಇದ್ದರು. ಆದರೆ 38 ವರ್ಷ ಎಷ್ಟೋ ಜನರು ಬಂದು, ದೇವದೂತರು ಬಂದು ಕೊಳವನ್ನು ಅಲಗಿಸಿದಾಗಲೇ ಆ ಕೊಳದಲ್ಲಿ ಇಳಿಲಿಕ್ಕೆ ಆತನಿಗೆ ಆಗ್ತಿರಲಿಲ್ಲ. ಆತನು ಯಾವಾಗ ಇಳಿಬೇಕೆಂಬುದಾಗಿ ನೆನೆಸಿದ್ರೋ ಆವಾಗ ಆತನಿಗೆ ಇಳಿಲಿಕ್ಕೆ ಆಯಿತು. ನಮ್ಮ ಬಿಡುಗಡೆಗಾಗಿ ನಾವು ಬೇರೆಯವರನ್ನ ಆಶ್ರಯಿಸೋರಾಗಿರಬಾರ್ದು. ನೋಡ್ರಿ, ಆ ಕೊಳದಲ್ಲಿ ಎಷ್ಟೋ ಜನರು ಆತನ ನಡ್ಕೊಂಡೋಗಿದ್ರು. 38 ವರ್ಷ ಪಿಲಾತ ಕೊಳದಲ್ಲಿ ಮಲಗಿದ್ರು ಒಬ್ಬ ವ್ಯಕ್ತಿ, ಯಾವ ಸ್ವಾಧೀನವಿಲ್ಲದೆ. ನಾವು ಆ ಕೊಳದಲ್ಲಿ ಇಳಿಬೇಕಂತೇಳಿ ನಮಗೆ ಮನಸ್ಸಿರಬೇಕು. ಬೇರೆಯವರು ನಮಗೋಸ್ಕರ ಆ ನೋವಿನಿಂದ ನಮಗೆ ಬಿಡುಗಡೆ ಕೊಡ್ತಾರೆ, ಬೇರೆಯವರು ನಮ್ಮನ್ನು ಬಿಡಿಸ್ತಾರೆ ಅಂತೇಳಿ ಎಂದೂ ನೆನೆಸಬಾರದು. ಎತ್ತಾದರೆ ನೆನೆಸಿದರೆ ನಾವು ಸೋತೋಗಿದ್ದೀವಿ ಅಂತ ಅರ್ಥ. ಆ ಕೊಳ್ಳದಲ್ಲಿ ನನ್ನನ್ನು ಇಳಿಸುವವರು ಯಾರಪ್ಪ ಅಂತೇಳಿ ಆತನು ಯಾವತ್ತು 38 ವರ್ಷವೂ ಕೊರಗ್ತಾನೇ ಇದ್ದರು. ಆದರೆ ಆತನ 1 ಗಂಟೆ, ಒಂದು ಸಮಯ, 1 ನಿಮಿಷ ಆತ ನೆನೆಸ್ಬೋದಿತ್ತು, ಇಷ್ಟು ವರ್ಷ ನಾನು ಇಳಿಲಿಕ್ಕಾಗಲಿಲ್ಲ, ನಾನೇ ಇಳಿಬೇಕಲ್ಲ ಅಂತೇಳಿ ಆ ಮನಸ್ಸಿನಲ್ಲಿ ನೆನೆಸಿದರೆ ಯಾವತ್ತೋ ಇಳಿಬೋದಿತ್ತು. ಇವತ್ತು ಅದೇ ಪರಿಸ್ಥಿತಿ. ಬಿಡುಗಡೆ ಬೇಕಾದರೆ ನಾವು ಕೊಳಕ್ಕೆ ಇಳಿಬೇಕು. ಹಲ್ಲೆಲೂಯಾ. ಕೊಳ ಬಂದು ನಮ್ಮ ಹತ್ರ ಬರಲ್ಲ, ದೇವದೂತರಲ್ಲಿ ಅಲ್ಗಾಡಿಸಿ ಹೋಗಿರ್ತಾರೆ. ಬಿಡುಗಡೆ ಬೇಕಾದರೆ ಏನು ಮಾಡಬೇಕು? ಶಾರೀರಿಕ ರೋಗದಲ್ಲಿ, ನೋವಲ್ಲಿ, ಕಷ್ಟದಲ್ಲಿ, ನೋವಿನಲ್ಲಿ ನಮಗೆ ಬಿಡುಗಡೆ. ಯೇಸು ಕ್ರಿಸ್ತನು ಯಾವತ್ತೇ ಕಲ್ವಾರಿ ಶಿಲುಬೆಯ ಮೇಲೆ ಬಿಡುಗಡೆ ಕೊಟ್ಟನು. ಆತನು ಕುಂಟರಿಗೆ, ಕುರುಡರಿಗೆ, ರಕ್ತ ಕುಸುಮ ರೋಗಿಗಳಿಗೆ ಎಲ್ಲರಿಗೂ ಬಿಡುಗಡೆ ಕೊಟ್ಟರು. ಇವತ್ತು ಅದೇ ರೋಗಗಳು ನಮ್ಮಲ್ಲೂ ಇದೆ, ಶಾರೀರಿಕವಾಗಿ ಇದೆ. ಇವತ್ತು ನಮಗೆ ಬಿಡುಗಡೆ ಇಲ್ಲದಿದ್ದರೆ ಅದು ಯಾಕೆ ಬಿಡುಗಡೆ ಇಲ್ಲ? ಕೆಲವರಿಗೆ ಲೈಫ್ ಲಾಂಗ್ ಅಂತ ಹೇಳ್ತಾರೆ ವೈದ್ಯರು, ಲೈಫ್ ಲಾಂಗ್ ಅಂತೇಳಿ. ಕೆಲವು ಅದ್ಭುತಗಳ ಮೂಲಕ ಅವರು ತಾತ್ಕಾಲಿಕ, ಕೆಲವು ಕಡಿಮೆ ಪ್ರಮಾಣದಲ್ಲಿ ಅವರು ಗುಣ ಹೊಂದುತ್ತಾರೆ. ಅವರಿಗೆ, ವೈದ್ಯರಿಗೆ ಅಸಾಧ್ಯ. ಇದು ದೇವರು ಮಾಡಿದ ಅದ್ಭುತ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿಯೇ ನಮ್ಮ ಬೇನೆಗಳು, ನೋವುಗಳು ತಾವೇ ಹೊತ್ತುಕೊಂಡ ಆ ಕ್ರೂಜಿಯನ್ನು ಕುರಿತು ದೇವರ ಮುಂದೆ, ದೇವರೇ, ಈ ಕ್ರೂಜಿಯಲ್ಲೇ ಕುರುಡನಿಗೆ ಕಣ್ಣು ಬಂತು, ಕುಂಟನಿಗೆ ಕಾಲು ಬಂತು, ಎಲ್ಲ ನೋವಿನಿಂದ ಬಿಡುಗಡೆ ಆಯ್ತಲ್ಲ, ಅದೇ ಬಿಡುಗಡೆ ನನಗೆ ಕೊಡಪ್ಪ, ಅದೇ ಬಿಡುಗಡೆ ನನಗೆ ಕೊಡು, ಅದೇ ಧೈರ್ಯ ನನಗೆ ಕೊಡು ಅಂಥೇಳಿ ದೇವರಲ್ಲಿ ಕೇಳಬೇಕು. ಹಲ್ಲೆಲೂಯಾ. ಯೆಶಾಯ 53:5. ಯೆಶಾಯ 53:5.
ಹಲ್ಲೆಲೂಯ. ನಮ್ಮ ದ್ರೋಹಗಳ ದೆಸೆಯಿಂದ, ಹಲ್ಲೆಲೂಯ, ನಾವು ಮಾಡಿದ ಕಾರ್ಯದಿಂದ ಅವನಿಗೆ ಗಾಯವಾಯಿತು. ಯೇಸು ಕ್ರಿಸ್ತನಿಗೆ ನಾವು ಅನೇಕ ಸಾರಿ ಈ ದ್ರೋಹದಲ್ಲಿ ಬಿಡುಗಡೆ ಹೊಂದಬೇಕು. ದ್ರೋಹಿಗಳಾಗಿರೋರು ಯಾರೂ ಮೆಚ್ಚಲ್ಲ. ಅದಕ್ಕಾಗಿ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಾನು ಮತ್ತು ನೀನು ಮಾಡುವಂಥ ದ್ರೋಹ, ನಾನು ಮತ್ತು ನೀನು ಮಾಡುವ ಅಪರಾಧ ಅವನಿಗೆ ಚಾಚಲ್ಪಟ್ಟನು. ಹಲ್ಲೆಲೂಯ. ನಮಗೆ ಸುಕ್ಷೇಮವನ್ನು, ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಪಾಸುಂಡೆಗಳಿಂದ ನಮಗೆ ಗುಣವಾಯಿತು. ಇದು ಬಿಡುಗಡೆ ತಾನೇ? ದ್ರೋಹಗಳಿಂದ ಬಿಡುಗಡೆ, ಅಪರಾಧದಿಂದ ಬಿಡುಗಡೆ, ಸುಕ್ಷೇಮದಿಂದ ಬಿಡುಗಡೆ. ಹಲ್ಲೆಲೂಯ. ಈ ಬಿಡುಗಡೆ ಬೇಕಾದರೆ ದೇವರ ಮುಂದೆನೇ ಬರಬೇಕು. ಸುತ್ತಿ ಸುತ್ತಿ ಎಲ್ಲೇ ನೀವು ಸುತ್ತಿದ್ರು ಕೊನೆಗೆ ಆ ಕ್ರೂಜಿಯ ಬಳಿಯಲ್ಲಿ ಬರಬೇಕು. ಹಲ್ಲೆಲೂಯ. ಕ್ರೂಜಿಯ ನೆರಳಲ್ಲಿ ಬರಬೇಕು. ಅದಕ್ಕಾಗಿ ಕ್ರೂಜಿಯ ನೆರಳಿಗೆ ಯಾವಾಗ ಅಪ್ಪ ನಾನು ಶರಣನು, ನನ್ನನ್ನು ಬಿಟ್ಟು ನೀನು ಬಿಟ್ಟು ನನಗೆ ಬೇರೆ ಮಾರ್ಗ ಇಲ್ಲ, ಯಾವುದೇ ಬಿಡುಗಡೆ ಇಲ್ಲ ಅಂತ ಹೇಳಿಕೊಂಡು ಯಾವಾಗ ಕೂಗಿಕೊಳ್ತೀವೋ ಆವಾಗ ಬಿಡುಗಡೆಯು ಬರುತ್ತದೆ. ಹಲ್ಲೆಲೂಯ. 1 ಪೇತ್ರ 2:24, 1 ಪೇತ್ರ 2:24. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮನ್ನು ಪಾಪಗಳನ್ನು ತಾವೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಹಲ್ಲೆಲೂಯ. ಇವಾಗ ಬರ್ತೇನೆ ದೇವರ ವಾಕ್ಯದ ಮೂಲಕ. ಮೊದಲನೇ ಬಿಡುಗಡೆ ಪಾಪದ ಬಿಡುಗಡೆ. ಇದುವರೆಗೂ ಶಾರೀರಿಕ ಬಿಡುಗಡೆ ಕುರಿತು ಹೇಳಿದೆ. ಇವಾಗ ಆತ್ಮಿಕ ಬಿಡುಗಡೆ. ಹಲ್ಲೆಲೂಯ. ಆತ್ಮಿಕ ಬಿಡುಗಡೆ. ಪಾಪದ ಪಾಲಿಗೆ ಸಾಯಬೇಕು. ನಾವು ಮಾಡುವಂಥ ಸಣ್ಣ ಪುಟ್ಟ ತಪ್ಪಾಗಲಿ, ಸಣ್ಣ ಪುಟ್ಟದು ತಾನೇ ಅಂತ ನೆನೆಸ್ತೇವೆ. ಆನೆ ಕದ್ರೂ ಕಳ್ಳನೇ, ಅಡಿಕೆ ಕದ್ರೂ ಕಳ್ಳನೇ. ಹಲ್ಲೆಲೂಯ. ಅದಕ್ಕಾಗಿ ಆನೆ, ದೊಡ್ಡ ಆನೆ ಕದ್ಕೊಂಡೋದ್ರೆ ಎಲ್ಲರಿಗೂ ಗೊತ್ತಾಗ್ತದೆ. ಅಡಿಕೆ ಕದ್ಕೊಂಡೋದ್ರೆ ಯಾರಿಗಾದ್ರೂ ಗೊತ್ತಾಗ್ತದಾ? ಗೊತ್ತಿಲ್ಲ. ಆದರೆ ನಾವು ನೆನೆಸ್ತೀವಿ, ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ದೇವರೇ, ಇಂಥ ಅಪರಾಧಗಳನ್ನು, ಪಾಪಗಳನ್ನು ನನ್ನಿಂದ ತೆಗೆದುಹಾಕು. ಹಲ್ಲೆಲೂಯ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತನ್ನ ದೇಹದ ಮೇಲೆ, ಆವತ್ತನು 39 ಚಾಟಿ ಏಟುಗಳನ್ನು ಯಾಕಾಗಿ ತಿಂದನೆಂದರೆ ನನ್ನನ್ನು ಮತ್ತು ನಿನ್ನನ್ನು ಆ ಮರಣದಿಂದ ಬಿಡುಗಡೆಗೊಳಿಸುವುದಕ್ಕಾಗಿ. ಹಲ್ಲೆಲೂಯ. ಒಂದು ವೇಳೆ ನಾವೆಲ್ಲಾದರೆ ಸತ್ತೇ ಹೋಗ್ತಿದ್ದೆ. ಅಲ್ಲೇ ಒಂದು ಪೆಟ್ಟು ತಿಂದಾಗಲೇ ಕೆಲವರು ಟಪ್ ಅಂತ ಬಿದ್ದುಬಿಡ್ತಾರೆ. ಒಂದೇ ಪೆಟ್ಟಿಗೆ ಎಷ್ಟೋ ಜನ ಸತ್ತಿದ್ದಾರೆ. ಸುಮ್ಮನೆ ಒಂದು ಪುಷ್ ಮಾಡಿದರೆ ಕೆಲವು ಬಿದ್ದರು, ಹಂಗೆ ಸತ್ತರು. ಎಷ್ಟೋ ಜನರ ಘಟನೆಗಳು ಇದೆ. ಆದರೆ 39 ಚಾಟಿ ಏಟುಗಳು, ಒಂದೊಂದು ಚಾಟಿಯ ಮುಂದೆ ಹೀಗೆ ಮೊನೆಗಳಾದಂಥ ಮುಳ್ಳುಗಳು ಇತ್ತು. ಆತನ ಶರೀರಕ್ಕೆ ಹಾಕಿ ಎಳೆಯುತ್ತಿದ್ದರು. ಎಳೆದ ತಕ್ಷಣ ಅದೇನಾಗ್ತಿದೆ, ಅಷ್ಟು ಶರೀರದ ಮಾಂಸವು ಕಿತ್ತು ಬರ್ತಿತ್ತು. ಆ ನೋವುಗಳನ್ನು ನಾನು ಮತ್ತು ನೀವು ಅಂಥ ಪಾಪದಿಂದ ದೇವರು ನಮ್ಮನ್ನು ಬಿಡಿಸಿದನು. ಹಲ್ಲೆಲೂಯ. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಲ್ಲೆಲೂಯ. ದೇವರಲ್ಲಿ ನೀತಿವಂತರಾಗಿ ಆಗಲಿಕ್ಕೆ ಶ್ರಮ ಪಡ್ರಿ. ಪ್ರತಿ ದಿನನಿತ್ಯ ಒಂದರಿಂದ ಒಂದು ಬಿಡುಗಡೆಯನ್ನು ಕೇಳಿಕೊಳ್ಳ್ರಿ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ದೇವರು ಈ ಪಾಪಗಳು ಏನಾಗ್ತದೆ ಅಂದರೆ ನಮಗೆ ಶಾಪವಾಗಿ ಬದಲಾವಣೆ ಆಗ್ತದೆ. ತಲೆಮಾರುಗಳಿಗೆ ಪಾಪಗಳು ನಮ್ಮನ್ನು ಶಾಪದಲ್ಲಿ ಸಿಕ್ಕಿಸುತ್ತದೆ. ತಲೆಮಾರುಗಳು ದೇವರ ಈ ಕಾರ್ಯಗಳನ್ನು ಬರೆಯುವಾಗ ನನಗೇನು ಅನಿಸಿತಂದರೆ, ಒಂದೊಂದು ಕಾರ್ಯಗಳು ನಮಗೆ ನೆನಪು ಬರುವಾಗ ಕೈಗಳು ನಡುಕ ಬರುತ್ತದೆ. ದೇವರ ಮುಂದೆ ಅಪ್ಪ ಇಷ್ಟು ದ್ರೋಹಿಯಾಗಿ ಇದ್ದೀನಾ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ದೇವರೇ ಬಿಡುಗಡೆ ಕೊಡು ಅಪ್ಪ, ಬಿಡುಗಡೆ ಕೊಡು ಅಂತೇಳಿ ಪ್ರಾರ್ಥನೆ ಮಾಡೋದ್ರಲ್ಲಿ
ಅಷ್ಟು ಸಮಯ ಆಗಲ್ಲ. ಆದರೆ ಇದನ್ನೆಲ್ಲ ಅಳವಡಿಸಿಕೊಂಡು ಬಿಡುಗಡೆ ಹೊಂದಿದ್ರೆ ಅದರಲ್ಲಿ ಪ್ರಯೋಜನ ಇರುತ್ತದೆ. ಹಲ್ಲೆಲೂಯ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ, ಡಿಟರ್ನಮಿ ಚಾಪ್ಟರ್ 23:5. 23:5. ಹಲ್ಲೆಲೂಯ. ನಮ್ಮ ದೇವರು ಎಷ್ಟು ಒಳ್ಳೆಯವನು, ನಮ್ಮನ್ನು ಶಾಪಕ್ಕೆ ಸಿಕ್ಕಿಸಲಿಕ್ಕೆ ಬಿಟ್ಟಿಲ್ಲ. ಆತನು ನಮ್ಮ ಮೇಲೆ, ನಮ್ಮ ದೇವರು ಪ್ರೀತಿಸಿದನು. ಆತನು ನಮ್ಮ ಮೇಲೆ ಕರುಣೆ ತೋರಿಸಿದನು. ದೇವ ಜನರ ಪರವಾಗಿ ಕರ್ತನು ನಿಂತನು. ಆತನು ಶಾಪದಲ್ಲೇ ನಮ್ಮನ್ನು ಇಡಬೇಕಂತ, ಆ ಪಾಪವು ನಮಗೆ ಶಾಪವಾಗಿ ಬರಬೇಕಂತೇಳಿ ಇಟ್ಟಿಲ್ಲ ನಮ್ಮನ್ನು. ನಮಗೆ ಆತನು ಧೈರ್ಯವನ್ನು ಕೊಡ್ತಿದ್ದಾರೆ. ನಾನು ಮಾಡೋ ತಪ್ಪಿನಿಂದ ನಾನು ಯಾವಾಗಲೂ ದೇವರಲ್ಲಿ ಕೇಳ್ತೀವಿ, ಅರಿತೋ ಅರಿಯದೆಯೋ, ತಿಳಿತೋ ತಿಳಿಯದೆಯೋ ಮಾಡಿದ ಎಲ್ಲ ತಪ್ಪುಗಳನ್ನು ಕ್ಷಮಿಸಪ್ಪ. ಆ ಪಾಪ ಆಗಲಿ, ಆ ಶಾಪ ಆಗಲಿ ನನಗೋ ನನ್ನ ತಲೆಮಾರುಗಳಿಗೋ ಬರಬಾರ್ದು. ಹಲ್ಲೆಲೂಯ. ನಾವು ಬೇಡಿಕೊಳ್ಳತಕ್ಕವರು. ಹಲ್ಲೆಲೂಯ. ಗಲಾತ್ಯ 3:13ನೇ ವಾಕ್ಯ ಹೇಳುತ್ತದೆ. ಗಲಾತಿಯನ್ಸ್ ಚಾಪ್ಟರ್ 3:13. 3:13. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ. ನೋಡ್ರಿ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ, ದೇವರನ್ನು ಅನುಸರಿಸಿ ನಡೆದ ಅಬ್ರಹಾಮನಿಗೆ ತಲೆಮಾರುಗಳಿಗೆ ಆಶೀರ್ವಾದ ಸಿಕ್ಕಿತು. ಅದೇ ಆಶೀರ್ವಾದ ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೂ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿದನು. ಹಲ್ಲೆಲೂಯ. ಇವತ್ತು ನಾವು ಬೇಡಿಕೊಳ್ತೀವಿ, ಕೆಲವು ಅನ್ಯರು ಆಶೀರ್ವದಿಸಲ್ಪಡುತ್ತಾರೆ, ಅಥವಾ ಕ್ರಿಸ್ತನನ್ನು ನಂಬಿಕೊಳ್ಳದವರು ಅನುಸರಿಸ್ತಾರೆ. ಯಾಕೆ ಗೊತ್ತಾ? ಅವರೆಲ್ಲ ದರೋಡೆ ಮಾಡಿ, ಅಥವಾ ಅವರೆಲ್ಲ ಕಳ್ಳತನ ಮಾಡಿ, ಅಥವಾ ಏನಾದರೂ ಕೆಟ್ಟದ್ದು ಮಾಡಿ ಅವರು ಸಂಪಾದನೆ ಮಾಡಿಕೊಂಡಿಲ್ಲ. ಅವರಲ್ಲೂ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಸತ್ಯವಂತರಾಗಿರುತ್ತಾರೆ. ದೇವರ ಪ್ರೀತಿ ತಿಳ್ಕೊಳ್ಳದೇ ಇರ್ಬೋದು, ಆದರೆ ಅವರಿಗೆ ದೇವರ ಪ್ರೀತಿ ಇದೆ. ಅವರಿಗೂ ಅಬ್ರಹಾಮನಂತ ಆಶೀರ್ವಾದ ಕೊಟ್ಟಿರುತ್ತಾರೆ. ಅಂಥ ಜನರು ನೋಡ್ರಿ, ಲೋಕದವ್ರಿಗೆ ಎಷ್ಟೋ ಶ್ರೀಮಂತರಾಗಿರುತ್ತಾರೆ, ಅವರಲ್ಲೂ ನಿಯತ್ತು ಇರ್ತದೆ. ನಾವು ನೋಡ್ತೀವಿ, ಇದೇ ದಾರಿಯಲ್ಲಿ ಒಂದು ಭಾಳ ದೊಡ್ಡ ಶ್ರೀಮಂತ ವ್ಯಕ್ತಿ, ಅವರ ಮನೆಯಲ್ಲೇ ಒಳ್ಳೆ ಬೋರ್ ತೆಗೆದು ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ, ಅಷ್ಟು ಮನೆ ದೊಡ್ಡದಿದೆ, ಎಲ್ಲ ಇದೆ. ಆದರೂ ಅವರೇನು ಮಾಡ್ತಾರೆ, ಆ ಕ್ಯಾನ್ ನೀರನ್ನು 10 ರೂಪಾಯಿಗೆ ಕೊಡ್ತಾರೆ. 10 ರೂಪಾಯಿಗೆ ಕೊಟ್ಟು ಅವರು ದುಡಿತಾರೆ. ಅವ್ರು ಯಾಕೆ ದುಡಿಯುವಂಥ ಅವಶ್ಯಕತೆ ಇಲ್ಲ, ಅವ್ರು ಯಾರಿಗೆ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಯಾರಿಗೂ ಅವರಿಗೆ ಉಪಕಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ? ನಾನು ಆ ಮುಪ್ಪಿನ ಪ್ರಾಯದ ಒಂದು ತಂದೆ ನೋಡಿದರೆ, ಆ ತಂದೆಯನ್ನು ನೋಡಿದರೆ 65-70 ಇರ್ಬೋದು ಮೋಸ್ಟ್ಲಿ. ಅವರಲ್ಲಿ ಕೂತ್ಕೊಂಡಿರ್ತಾರೆ, ಯಾರಾದರೂ ಬಂದರೆ ಅವಳಗಿಂದ ಇದು ಮಾಡಿ. ನೋಡ್ರಿ, ಅನ್ಯರು ಆಶೀರ್ವದಿಸಲ್ಪಟ್ಟಿದ್ದಾರೆ. ಅವರಲ್ಲೇ ಸತ್ಯವಂತರಿದ್ದಾರೆ, ಅವರಲ್ಲಿ ನಿಜವಾಗಿ ಜೀವಿಸುವರಿದ್ದಾರೆ, ನಿಜವಾಗಿ ಪ್ರೀತಿಸುವರಿದ್ದಾರೆ, ದೇವರನ್ನು ಪ್ರೀತಿಸುವರು. ಯಾವ ದೇವರನ್ನು ಪ್ರೀತಿಸ್ತಾರೋ ಅದು ವಿಷಯವಲ್ಲ, ಅವರ ನಡತೆ ದೇವರು ಮೆಚ್ಚುತ್ತಾನೆ. ಹಲ್ಲೆಲೂಯಾ. ಒಬ್ಬನ ನಡತೆಯನ್ನು ಮೆಚ್ಚಿದರೆ ಕರ್ತನು ಅವನನ್ನು ಆಶೀರ್ವದಿಸುವನೆಂಬುದಾಗಿ ಹೇಳುತ್ತಾನೆ. ಅದಕ್ಕಾಗಿಯೇ ಇಲ್ಲಿ ಹೇಳ್ತಾನೆ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿ ಆತ್ಮನು. ಹಲ್ಲೆಲೂಯಾ. ಅನ್ಯ ಜನರಿಗೆ ವಾಕ್ಯವನ್ನು ಬಹಳ ಗಂಭೀರವಾಗಿ ಇನ್ನೂ ಡೀಪಾಗಿ ಹೋದರೆ ಪಾಪಿಗಳಾದ ಮನುಷ್ಯರಿಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಆತನು ನಮಗೋಸ್ಕರ ಆ ಪಾಪದ ಕುರಿತು ಅರಿವು, ಅನ್ಯ ಜನರಾದರೂ ಕೂಡ ಅವರಿಗೆ ಪಾಪದ ಕುರಿತು ಅರಿವಿರುತ್ತದೆ.
ಹೌದಲ್ವಾ? ಎಷ್ಟೋ ಬಲಿಗಳನ್ನು, ಎಷ್ಟೋ ಹೋರಿಗಳನ್ನು, ಒತ್ತುಗಳನ್ನು ಹಳೆ ಒಡಂಬಡಿಕೆ ಕಾಲದಲ್ಲಿ ತಗೊಂಡು ಬಂದು ದೇವಸ್ಥಾನದ ಮುಂದೆ, ದೇವರುಗಳ ಮುಂದೆ ಸಲ್ಲಿಸ್ತಾ ಇದ್ರು. ಹೊಸ ಒಡಂಬಡಿಕೆ ಕಾಲದಲ್ಲಿ ದೇವರು ಹೇಳುತ್ತಾನೆ, ಯಾವುದೇ ಹೊತ್ತುಗಳು ಬೇಡ, ಹೋರಿಗಳು ಬೇಡ, ನಾನೇ ನಿಮಗೆ ಹೋತವಾಗಿ, ಹೋರಿಯಾಗಿ ಬಲಿಯಾಗುತ್ತೀನಿ. ಆ ಬಿಡುಗಡೆ ನಮಗೆ ಬೇಕು. ಹಲ್ಲೆಲೂಯಾ! ಆ ಆಶೀರ್ವಾದ ನಮಗೆ ಬೇಕು. ಪ್ರಕಟಣೆ 22